ಧಾರಾಕಾರ ಮಳೆಗೆ ಚಾಮರಾಜನಗರದ ಸುವರ್ಣಾವತಿ ನದಿ ತುಂಬಿ ಗ್ರಾಮ ಜಲಾವೃತವಾಗಿತ್ತು. ತುಂಬಿದ ನದಿಯಿಂದ ಉಂಟಾದ ಪ್ರವಾಹವನ್ನ ವೀಕ್ಷಣೆ ಮಾಡೋಕೆ ಕೊಳ್ಳೇಗಾಲ ಶಾಸಕ ಎನ್ ಮಹೇಶ್ ಗ್ರಾಮಕ್ಕೆ ಆಗಮಿಸಿದ್ರು. ಈ ವೇಳೆ ರಸ್ತೆಗಳ ಮೇಲೆ ಕೇವಲ ಅರ್ಧ ಅಡಿ ನೀರು ತುಂಬಿತ್ತು. ಶಾಸಕರು ನಡೆದು ಬರುವ ಬದಲು ತೆಪ್ಪದಲ್ಲಿ ಬಂದಿದ್ದಾರೆ. ಕಳೆದ 3 ದಿನಗಳ ಹಿಂದೆ ಈ ಘಟನೆ ನಡೆದಿದ್ದು ಸದ್ಯ ಆ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ತು ವೈರಲ್ ಆಗ್ತಿದೆ. ಈ ವಿವಾದದ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರೋ ಎನ್ ಮಹೇಶ್, ನನಗೆ ಜ್ವರ ಇತ್ತು, ಅದರಿಂದ ತೆಪ್ಪದಲ್ಲಿ ಹೋದೆ ಅನ್ನುವ ಸಮಜಾಯಿಷಿಯನ್ನ ಕೊಟ್ಟಿದ್ದಾರೆ. ಒಂದಡಿ ನೀರಿದ್ದಾಗ ತೆಪ್ಪ ಮೂವ್ ಆಗೋದೇ ಇಲ್ಲ, ಗೊತ್ತಾಯ್ತಾ? ಅದು ಮೂವ್ ಆಗೋದೇ ಇಲ್ಲ. ನಾನು ಕಾಲಾಕೊಂಡು ಏನು ನೀರಲ್ಲಿ ಹೋದ್ರೆ ಜ್ವರ ಜಾಸ್ತಿ ಆಗುತ್ತೆ ಅಂತ ಹೇಳಿ ಮೇಲೆ ಕೂತ್ಕೊಂಡಿದ್ದೆ. ಮೇಲ್ಗಡೆ ಇತ್ತು, ಒಂದು ತೊಡೆ ಮಟ್ಟ ನೀರಿತ್ತು, ನೀವು ಗಮನಿಸಿ, ಅಲ್ಲಿ ತೊಡೆ ಮಟ್ಟ ನೀರಿತ್ತು, ಜೊತೆಗೆ ನನಗೆ ಜ್ವರ ಇತ್ತು, ಅದಕ್ಕೆ ಕೂತ್ಕೊಂಡಿದ್ದು. ನಾನು ಈ ತರದ ನಾಟಕ ಆಡಕ್ಕೆ ನನಗೆ ಗೊತ್ತಿಲ್ಲ ರೀ. ಆ ವೈರಲ್ ಕುರಿ ಮೇಕೆ ಸಾಕಾಣೆ ಮಾಡಿ ವರ್ಷಕ್ಕೊಂದು ಕೋಟಿ ಸಂಪಾದನೆ ಮಾಡ್ಬೇಕಾ? ನಂಬಲ್ಲಲ್ಲ. ವರ್ಷಕ್ಕೆ 3 ಕೋಟಿ ಸಂಪಾದನೆ ಮಾಡೋರು ಹೇಳ್ಕೊಟ್ರೆ ಮತ್ತ್ಯಾಕೆ ತಡ ಮಾಡ್ತಿದ್ದೀರಿ? ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಬಾಗಲಕೋಟೆ ಬಾದಾಮಿ ಕ್ಷೇತ್ರದ ಹಲವೆಡೆ ಸಿದ್ದರಾಮಯ್ಯ ನೆರೆ ಹಾನಿ ಪರಿಸ್ಥಿತಿ ವೀಕ್ಷಿಸಿದ್ರು. ಬಾದಾಮಿಯ ಗೋವನಕೊಪ್ಪದ ಕಿರುಸೇತುವೆ ಹಾನಿ, ಬೆಳೆ ನಾಶ ಆಗಿರುವ ಕೃಷಿ ಭೂಮಿಯ ಮಾಹಿತಿಯನ್ನ ಪಡ್ಕೊಂಡ್ರು. ಸಿದ್ದರಾಮಯ್ಯ ಅವರಿಗೆ ಪರಿಹಾರ ಕೊಡಿಸಿ ಅಂತ ಕೆಲ ರೈತರು ಮನವಿ ಮಾಡಿದಾಗ ತಹಶೀಲ್ದಾರ್ಗೆ ಯಾಕೆ ಪರಿಹಾರ ಕೊಟ್ಟಿಲ್ಲ ಅಂತ ಸಿದ್ದರಾಮಯ್ಯ ಗುಡುಗಿದ್ರು. ಪರಿಹಾರ ಕೊಟ್ರೆ ನಿಮ್ಮಪ್ಪನ ಮನೆ ಗಂಟೇನು ಹೋಗಲ್ಲ ಅಂತ ಖಾರವಾಗಿ ಸಿದ್ದರಾಮಯ್ಯ ತರಾಟೆಗೆ ತೆಗೆದುಕೊಂಡ್ರು. ಅಸೆಂಬ್ಲಿನಲ್ಲಿ ಸರಿ ಹೇಳಿದ್ದೆ, ಅದರಿಂದ ಸರಿ ಹೇಳ್ತಾ ಇರ್ತೀನಿ. ಈ ಸರ್ಕಾರ ಇದೆಯಲ್ಲ ಮಾಡ್ತಾ ಇಲ್ಲ, ಆದ್ರೂ ಇನ್ನೊಂದು ಸಾರಿ ಹೇಳ್ತೀನಿ. ಈಗ ಅಸೆಂಬ್ಲಿ ಹೇಳ್ತೀನಿ, ಅವ್ರು ಮಾಡ್ಲಿಲ್ಲ ಅಂತಂದ್ರೆ 4-7 ತಿಂಗಳಿಗೆ ನಾವೇ ಬರ್ತೀವಿ. ಹೇಳಿದ್ರು ತಾಯಿ. ಶಿವಮೊಗ್ಗ ಹಾಗೂ ಬೆಂಗಳೂರು